தங்கவயலின் இன்றைய செய்தி. ಸಂಜೆ ಪ್ರಾರಂಭವಾಗುತ್ತದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಪಟುಗಳು ದಯವಿಟ್ಟು ಎಲ್ಲರೂ ಕೈಗೊಳ್ಳಿ ಮೂಲಕ ಯಶಸ್ವಿಯಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಕ್ರೀಡಾಪಟುಗಳಿಗೆ ಶುಭ ಕೋರುತ್ತಿರುವ ಪ್ರತಿಯೊಬ್ಬ ಮುಖ್ಯಸ್ಥಗಳಿಗೂ ಗುಡ್ಡಗಾಡಿನ ಬೆಂಗಳೂರು ಎಲ್ಲ ಕ್ರೀಡಾಪಟುಗಳು ಶುಭಾಶಯ ಕೋರುವಂತಹ ಅತಿಥಿಗಳಿಗೆ ಧನ್ಯವಾದಗಳು. ದಯವಿಟ್ಟು ಕೂತ್ಕೊಂಡು ಮತ್ತು ಅತಿಥಿಗಳು ದಯವಿಟ್ಟು ಬೆಳಗ್ಗೆಯಿಂದ ನಮಗೆ ಸ್ಕೂಲಾಗಿ ಕೆಲಸ ಮಾಡಿ ಸಹಕಾರವನ್ನು ನೀಡಿರ್ತಾರೆ. ಅವ್ರಿಗೆ ಅದೇ ರೀತಿ ನಾಗೇಶ್ ಅವರು, ವಿಜಯ್ ಕುಮಾರ್ ಅವರು ಶ್ರೀಯುತ ಪವನ್ ಕೃಷ್ಣ, ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಸಮಾಜರು, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ತಂಗೆಟ್ಕೊಳ್ಳಿ, ನಮ್ದೊಂದು ಫೋಟೋ ತಗೊಂಡಿವಿ, ಒಂದೊಂದು ತಂಗೆಟ್ಕೊಳ್ಳಿ. ಅಲ್ಲಮ್ಮ ಅಲ್ಲಿ ಸದಸ್ಯರಾದಂತಹ ಸಂತಕ ಆಲ್ಬಂದಲ್ಲಿ ಸದಸ್ಯರಾದಂತಹ ಹಿರಿಯ ಮಾಲೀಕರು ಆದಂತಹ ಆದಿಲನವರು ಅವರು ದಯವಿಟ್ಟು ಮುಂದುವರೆಗಳ ಕೊಡಬೇಕು. ಬಹುಮಾನ ಉತ್ತಮ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ನಮಸ್ಕಾರ. ಇವತ್ತು ಈ ಒಂದು ಬೇತ್ಮಳದಲ್ಲಿ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿರ್ತಕ್ಕಂಥ ಸುವರ್ಣಭೂಮಿ ಸೇವಾ ಟ್ರಸ್ಟ್ ಅವರು, ಅದರಿಂದ ಮಂಜು ಅವರು ಇರ್ಬೋದು, ಪ್ರಶಾಂತ್ ಅವರು ಇರ್ಬೋದು, ಹರಿ ಅವರು ಇರ್ಬೋದು, ಈ ಒಂದು ಕ್ರೀಡಾಕೂಟವನ್ನ ಒಂದ್ ದಿವಸ ಆಯೋಜನೆ ಮಾಡಿದ್ದೀರಾ. ದಸರಾ ಪೂರ್ತಿ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಾರ್ ಹೇಳಿದಾಗೆ ಕ್ರೀಡೆ ಅನ್ನೋದು ಸೋಲು ಗೆಲುವು ಒಂದು ಸ್ಫೂರ್ತಿಯಾಗಿ ತಗೋಬೇಕು. ಎಲ್ಲರೂ ಚೆನ್ನಾಗಿ ಆಡ್ಬೇಕು. ಬೇರೆ ಊರುಗಳಿಂದ ಬಂದಿದ್ದೀರಾ ಇವತ್ತು ಈ ಒಂದು ಬೇತ್ಮಂಗಲದಲ್ಲಿ ಒಂದು ನಡೀತಕ್ಕಂಥ ಕ್ರೀಡೆಗೆ.
ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನು ಕೇಳ್ತಾ ಈ ಒಂದೆರಡು ಮಾತುಗಳಾಡಕ್ಕೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಈ ಕ್ರೀಡಾಕೂಟ ಇದು ಎರಡನೇ ಸರಿ. ಇನ್ನ 3 ವರ್ಷದಿಂದ ಹೆಚ್ಚಾಗಿ ಜನರು ಸೇರಿಬಿಟ್ಟು ಇನ್ನ ಕಬಡ್ಡಿ ಆಡಬೇಕಂತ ಇದು ಸೋಲು ಬೆಳೆಯುತ್ತದೆ. ಎಲ್ಲ ಬೆಂಗಳೂರು ಕೋಲಾರಿಂದ ಬಂದಿದ್ದಾರೆ. ಯಾರೇ ಬೆಳೆಯಲಿ ನಮ್ಮ ಕರ್ನಾಟಕದಲ್ಲಿ ನಡೆದ್ರಿಂದ ಅಪ್ಪ ಮಾಡಿರುವಂತೆ ನನ್ನ ಮಾತನ್ನು ತಿಳಿಸುತ್ತೇನೆ. ನಮಸ್ಕಾರ. ಇವತ್ತೊಂದಿನ ಈ ಸೋನಾ ಟ್ರಸ್ಟ್ ಅವರು ಈ ಕಾರ್ಯಕ್ರಮವನ್ನು ಕಬಡ್ಡಿ ಕಾರ್ಯಕ್ರಮವನ್ನು ಹೋದ ವರ್ಷ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದ್ರು. ಈ ಬಾರಿನೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನಮ್ಮ ಸ್ಕೂಲ್ ಗ್ರೌಂಡ್ನಲ್ಲಿ ಮೊದಲು ಸುಮಾರು ಕಾರ್ಯಕ್ರಮಗಳು ಆಗ್ತಾ ಇತ್ತು. ಅಂದ್ರೆ ಇವಾಗ ಇಲ್ಲಿ ಕಳೆ ಹೆಂಗೆ ಇರ್ತಾರೆ ಅಂದ್ರೆ ಅದು ಒಂಥರ ಅಷ್ಟು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆದ್ರೆ ಎಷ್ಟು ಜೋರಾಗಿ ಜನ ಇರ್ತಾವ ಅಷ್ಟು ಹಂಗೆ ಇರ್ತಾ ಇದ್ದಾರೆ ಇಲ್ಲಿ. ಇವಾಗ ಇಲ್ಲಿ ಏನಂದ್ರೆ ಇವತ್ತು ಆ ಕಳೆ ಇವತ್ತು ಪುನಃ ಬಂದಿದೆ. ನಾನು ಏನ್ ಹೇಳ್ತೀನಿ ಅಂದ್ರೆ ನಮ್ಮ ಸುರನಾ ಟ್ರಸ್ಟ್ ಅವರಿಗೆ ನೀವು ಆದಷ್ಟು ಚೆನ್ನಾಗಿ ಮಾಡ್ಬೇಕಂತ ನನ್ನ ಕೋರಿಕೆ. ನಾನು ಬಹಳ ಆಸೆನಿಂದ ಬಂದೆ ಕಬಡ್ಡಿ ನೋಡೋಣ ಇಲ್ಲಾಂದ್ರೆ ಆಡೋಣ ಅಂತ ಬಂದ್ರೆ ಇವರು ವಯಸ್ಸು ಇದು ಇಟ್ಬಿಟ್ಟಿದ್ದಾರೆ. 60 ವರ್ಷ ತೂಕ ಎಲ್ಲ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಆಡೋಕೆ ಆಗ್ತಾ ಇಲ್ಲ. ಈಗ ಆಡ್ತಾ ಇರೋದ್ರೆಲ್ಲ ಚೆನ್ನಾಗಿ ಆಡ್ಬೇಕು. ಇವಾಗ ಕೋಲಾರ ಟೀಮು ಬೆಂಗಳೂರು ಟೀಮ್ ಚೆನ್ನಾಗಿ ಆಡಿದ್ರು, ಬಹಳ ಸಂತೋಷ ಆಯ್ತು. ಎಲ್ಲ ಒಂದೇ ತರ ಕ್ಯಾಪ್ಟನ್ ಡಿಸಿಷನ್ಸ್ ಮೇಲೆ ಎಲ್ಲ ಏನ್ ಕ್ಯಾಪ್ಟನ್ ಡಿಸಿಷನ್ ಕೊಡ್ತಾರೆ ಅದು ಫೈನಲ್ ಡಿಸಿಷನ್. ಅದೆಲ್ಲ ನೋಡ್ಕೊಂಡು ಕ್ಯಾಪ್ಟನ್ ಸಹ ಅವ್ರಿಗೆ ಯಾರಿಗೆ ಇದು ಆಗ್ಬಾರ್ದು, ಒಳ್ಳೆ ರೀತಿಯಲ್ಲಿ ಡಿಸಿಷನ್ ಕೊಡ್ಬೇಕಂತ ನನ್ನ ಮನವಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅರಿಚಿನ್ನು ಮತ್ತು ಮಂಜುನಾಥ್ ಪ್ರಶಾಂತ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನನ್ನ ಅನಿಸಿಕೆ ಏನಂದ್ರೆ ಆಡುವಾಗ ಆತರದಿಂದ ಆಡ್ತಾರೆ. ಆ ಆತರನ ಕಡಿಮೆ ಮಾಡಿ ಮುಂದೆ ಬರ್ತಾ ಇರೋರು ಯಾವ ಥರ ಬರ್ತಾ ಇದ್ದಾರೆ ಅಂತ ಅವ್ರನ್ನ ಗಮನಿಸಿ ಆಡ್ಬೇಕು ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸಿದೆ. ಏನ್ ಬೇಕಂದ್ರೆ ನಮಸ್ಕಾರ. ಕಬಡ್ಡಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ. ಮೊದಲು ಕ್ರಿಕೆಟ್ ಬಂದು ಕಬಡ್ಡಿನ ಮಾಯ ಮಾಡಿಬಿಟ್ಟು ಇದು ಗ್ರಾಮೀಣ ಕ್ರೀಡೆ. ಈ ಕ್ರೀಡೆ ಇದೇ ರೀತಿಯಾಗಿ ವರ್ಷ ಆಚರಣೆ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸುವಂತೆ ಈಗ ಪ್ರಚಾರಗಾರರು ವರದಿಗಾರರು ಇದನ್ನು ಆಯೋಜಿಸಿದ ಇಷ್ಟೊಂದು ತಂಡ ಸೇರಲು ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಎಲ್ಲಿಗೂ ಇರೋರೆಲ್ಲರೂ ಪ್ರೋತ್ಸಾಹ ಇರುತ್ತೆ, ಆರ್ಥಿಕ ನೆರವು ಇರುತ್ತೆ. ದಯವಿಟ್ಟು ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯನ್ನು ಆಡಿಸಬೇಕಾಗಿ ಮನವಿ ಮಾಡುತ್ತಾ, ಏನು ಈಗಾಗಲೇ 20 ತಂಡಗಳು ಆಗಮಿಸಿದ್ದಾರೆ. 20 ತಂಡನೂ ಗೆಲ್ಲಕ್ಕಾಗಲ್ಲ. ಒಂದೇ ಫೈನಲ್ ಅಲ್ಲಿ ಗೆಲ್ಲೋದು, 2 ಫೈನಲ್ ಬೀಳ್ತದೆ. ಸೋತವರು ಮುಂದಿನ ವರ್ಷ ಗೆಲ್ಬೇಕು ಅಂತ ಹಠ ಇರಲಿ. ನಾವು ಸೋತ್ಬೇಕು ಅಂತ ನಿರ್ಧಾರ ಮಾಡ್ಕೋಬಾರ್ದು. ಸೋಲೆ ಒಂದು ಗೆಲುವಿನ ಮೆಟ್ಲು ಅಂತ ಹೇಳುತ್ತಾ ಈ ಒಂದು ಕ್ರೀಡೆ ಆಯೋಜಿಸಿದಂತ ಎಲ್ಲ ವರದಿಗಾರರು ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಮತ್ತೆ ಕ್ರೀಡೆಯಲ್ಲಿ ಭಾಗವಹಿಸುವಂತ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯ ಮಟ್ಟದ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಡುವಂತ ಅವಕಾಶ ಯಾರಿಗೋ ಒಬ್ಬರಾದ್ರೂ ಇರುತ್ತೆ. ಅದನ್ನು ಉಪಯೋಗಪಡಿಸಿಕೊಂಡು ನಾವು ಸ್ಟೇಟ್ ಮಟ್ಟದಲ್ಲಿ ಆಡಿದೊಂದು ನೆನೆಸ್ಕೊಂಡು ನಮ್ಮ ರಾಜ್ಯಕ್ಕಾಗಿರ್ಬೋದು, ಯೂನಿವರ್ಸಿಟಿಗಾಗ್ಬೋದು, ನಮ್ಮ ದಕ್ಷಿಣ ವಲಯಕ್ಕಾಗ್ಬೋದು ಆಡ್ಬೇಕಾಗಿ ಅವಕಾಶ ಸಿಗುತ್ತೆ. ಅವಕಾಶ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮಾರ್ಗದರ್ಶನ ನೀಡಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಸುವರ್ಣ ಭೂಮಿ ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. இளைஞர்கள் வாழ்வில் முன்னேற்றத்தை மட்டும் கனவு கண்டு
அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.